ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಹೇಗಿದ್ದು ನಿನ್ನೆ ಎಪಿಸೋಡ್? ನಿನ್ನೆ ಇಡೀ ಎಪಿಸೋಡ್ನಲ್ಲಿ ಮಿಂಚಿದ್ದು ಅಂತ ಹೇಳಿದ್ರೆ ಅದು ಭವ್ಯ ಮತ್ತು ಮೋಕ್ಷಿತಾ ಅವರು. ಅಫ್ಕೋರ್ಸ್ ಗುಣಕ್ಕೆ ಮತ್ಸರ ಇರಬಾರ್ದು ಸ್ನೇಹಿತರೆ. ಮೋಕ್ಷಿತಾ ಮತ್ತು ಭವ್ಯ ಅವರು ತುಂಬ ಚೆನ್ನಾಗಿ ಆಟ ಆಡಿದ್ರು. ಇನ್ಫ್ಯಾಕ್ಟ್ ನಿನ್ನೆ ಇಡೀ ದಿನ ಟಾಸ್ಕ್ ವಿಚಾರ ಅಂತ ಬಂದಾಗ ಮಾತ್ರ ಅವರದ್ದೇ ಮೇಲುಗೈ ಇತ್ತು, ಅವರಿಬ್ಬರದ್ದೇ ಮೇಲುಗೈ ಇತ್ತು. ತ್ರಿವಿಕ್ರಮ್ ಅವರು ಎಷ್ಟೇ ಉರ್ಕೊಂಡಿರಬಹುದು ಭವ್ಯ ಅವ್ರನ್ನ ನೋಡಿ, ಭವ್ಯ ಅವರ ಚಾಯ್ಸಸ್ಗಳನ್ನು ನೋಡಿ, ಬಟ್ ನಾವು ನಿಜಾಂಶವನ್ನು ಒಪ್ಕೊಳ್ಳೇಬೇಕು. ನಿಜಕ್ಕೂ ಇಂತಹ ಒಂದು ಹಂತದಲ್ಲಿ ಇನ್ನೇನು 2 ವಾರ ಇದೆ ಬಿಗ್ ಬಾಸ್ ಸೀಸನ್ 11 ಮುಗಿಯೋದಕ್ಕೆ. ಈ ಹಂತದಲ್ಲಿ ಹುಡುಗಿಯರು ಟಾಸ್ಕ್ ವಿಚಾರದಲ್ಲಿ ಈ ರೀತಿ ಮೇಲುಗೈ ಸಾಧಿಸ್ತಾ ಇರೋದು ನಿಜಕ್ಕೂ ಖುಷಿ ವಿಚಾರನೇ. ನಿಜಕ್ಕೂ ಮೋಕ್ಷಿತಾ ಮತ್ತು ಭವ್ಯ ಸಖತ್ತಾಗಿ ಆಟ ಆಡಿದ್ರು. ಹಾಗೆಯೇ ನಿನ್ನೆ ಎಪಿಸೋಡ್ನ ಶುರುವಿನಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಅವರು ಮಾತಾಡ್ಕೊಳ್ತಾರೆ. ಭವ್ಯ ಅವರು ಅವಾಗ ಜೈಲಲ್ಲಿ ಇರ್ತಾರೆ. ಅವಾಗ ತ್ರಿವಿಕ್ರಮ್ ಬಂದು ಏನೋ ಒಂದು ಮಾತಾಡುವಾಗ ಹೇಳ್ತಾರೆ ಭವ್ಯ ಅವರು, ನನಗೆ ನಿಮ್ಮಿಂದ ಏನು ನನ್ನ ಆಟಕ್ಕೆ ತೊಂದರೆ ಆಗ್ತಾ ಇಲ್ಲ, ನನ್ನಿಂದ ನಿಮ್ಮ ಆಟಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ನನ್ನ ಜೊತೆ ಮಾತಾಡೋದು ಬಿಡಿ ಅಂತ ಹೇಳ್ತಾರೆ. ಆವಾಗ ತ್ರಿವಿಕ್ರಮ್ ಒಂದು ಮಾತು ಹೇಳ್ತಾರೆ, ನೋಡು ಭವ್ಯ, ಕೆಲಸ ಮಾಡೋದಕ್ಕೆ ಬಂದಿದ್ದೀವಿ, ನೀನು ಕೆಲಸ ಮಾಡಿದ್ರೆ ನಿನಗೆ ದುಡ್ಡು, ನಾನು ಕೆಲಸ ಮಾಡಿದ್ರೆ ನನಗೆ ದುಡ್ಡು ಅಂತ ಹೇಳ್ತಾರೆ. ತುಂಬ ಪ್ರಾಕ್ಟಿಕಲ್ ಆಗಿ ಒಂದು ವಿಷಯನ ಅವ್ರು ಹೇಳ್ತಾರೆ. ಆ್ಯಕ್ಚುಲಿ ಬಿಗ್ ಬಾಸ್ ಗೆಲ್ಲಬೇಕು ಅಂತಂದರೆ ನಾವು ಇಂಡಿವಿಜುವಲಾಗಿ ಆಡಬೇಕು ಅನ್ನುವಂತಹ ಒಂದು ಅರ್ಥದಲ್ಲಿ ಅವ್ರು ಆ ಥರ ಹೇಳ್ತಾರೆ. ಅದಾದಮೇಲೆ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಕಿಚ್ಚ ಸುದೀಪ್ ಅವರು ಒಂದು ಸೂಚನೆ ಕೊಡ್ತಾರೆ. ಜೊತೆಗೆ ಈ ವಾರದ ಟಾಸ್ಕ್ಗಳನ್ನು ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂತಂದರೆ, ಈ ವಾರದ ಟಾಸ್ಕ್ಗಳಲ್ಲಿ ಗೆಲ್ಲುವಂತಹ ಅಂದರೆ ಪಾಯಿಂಟ್ಸ್ಗಳನ್ನು ಜಾಸ್ತಿ ಸಂಪಾದನೆ ಮಾಡಿ ಗೆಲ್ಲುವಂತಹ ಒಬ್ಬ ಸದಸ್ಯ ಮಾತ್ರ ಈ ಮಿಡ್ ವೀಕ್ ಎಲಿಮಿನೇಷನಿಂದ ತಪ್ಪಿಸ್ಕೊಳ್ಬಹುದು. ಉಳಿದಂತಹ ಸದಸ್ಯರುಗಳು ಅಪಾರ್ಟ್ ಫ್ರಮ್ ಹನುಮಂತ್ ಅವರು ಬೇರೆಯವರೆಲ್ಲರೂ ನಾಮಿನೇಟ್ ಆಗ್ತಾರೆ. ಸೊ ಆ ರೀತಿ ಟಾಸ್ಕ್ಗಳನ್ನು ಡಿಸೈನ್ ಮಾಡಿರ್ತಾರೆ. ಸೊ ಹಾಗಾಗಿ ಮೊದಲನೇ ಟಾಸ್ಕ್ ಕೊಡೋದಕ್ಕೂ ಮೊದಲು ನಮ್ಮ ಅಲ್ಟಿಮೇಟ್ ಕ್ಯಾಪ್ಟನ್ ಹನುಮಂತ ಅವರಿಗೆ ಒಂದು ಪ್ರೊವಿಷನ್ ಕೊಡ್ತಾರೆ. ಏನು ಅಂತಂದ್ರೆ, ಅವರು ಚೂಸ್ ಮಾಡ್ಬೋದು ಒಬ್ಬ ಕಂಟೆಸ್ಟೆಂಟ್ನ. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಸೊ ಆ ಚೂಸ್ ಮಾಡುವಂತಹ ಕಂಟೆಸ್ಟೆಂಟ್ ಆ ಟಾಸ್ಕ್ಗಳನ್ನು ಆಡೋದಕ್ಕೆ ಎದುರಾಳಿಗಳನ್ನು ಅವರು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಹಾಗೆಯೇ ಹನುಮಂತ ಅವರು ಆ್ಯಕ್ಚುಲಿ ಭವ್ಯ ಅವರ ಒಂದು ಏನು ಕನ್ವಿನ್ಸಿಂಗ್ ವರ್ಡ್ಸ್ಗಳಿಂದ ಅವರು ಪ್ರಭಾವಿತರಾಗಿ ಭವ್ಯ ಅವ್ರನ್ನ ಚೂಸ್ ಮಾಡ್ತಾರೆ. ಅವಳು ತುಂಬ ಚೆನ್ನಾಗಿ ಟಾಸ್ಕ್ಗಳಲ್ಲಿ ಆಟ ಆಡಿದ್ದಾರೆ, ನನಗೆ ಹೊಡೆದಿರಬಹುದು, ಬಟ್ ಸ್ಟಿಲ್ ನಾನು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ, ಆ ತಪ್ಪು ಅವರಿಗೆ ಅರ್ಥ ಆಗಿದೆ, ಹಾಗಾಗಿ ಭವ್ಯ ಅವರಿಗೆ ಕೊಡ್ತೀನಿ ಅಂತ ಹೇಳಿ ಭವ್ಯ ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಅವರನ್ನು ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಇವಾಗ ಭವ್ಯ ಅವರಿಗೆ ಅವರ ಎದುರಾಳಿಗಳನ್ನು ಟಾಸ್ಕ್ ಆಡೋದಕ್ಕೆ ಅವರೇ ಚೂಸ್ ಮಾಡ್ಕೋಬಹುದು. ಸೊ ಹಾಗಾಗಿ ಫಸ್ಟ್ ಟಾಸ್ಕ್ ಏರಿ ಮೇಲೇರಿ ಅನ್ನುವಂತಹ ಒಂದು ಟಾಸ್ಕ್ ಇರುತ್ತೆ. ಅದರಲ್ಲಿ ಭವ್ಯ ಅವರು ಮೋಕ್ಷಿತಾ, ರಜತ್ ಮತ್ತು ಗೌತಮಿ ಅವ್ರನ್ನ ಆ ಒಂದು ಟಾಸ್ಕ್ಗೆ ಚೂಸ್ ಮಾಡ್ಕೋತಾರೆ. ಸೊ ಈ ಒಂದು ಆಟದಲ್ಲಿ ಮೋಕ್ಷಿತಾ ಮತ್ತು ಭವ್ಯ ಅವರು ಆಡಿದ ರೀತಿ ನಿಜಕ್ಕೂ ಹೊಗಳಲೇಬೇಕು. ಅಂದರೆ ಸ್ಟ್ರಾಟರ್ಜಿ ವೈಸ್ ಅಂತ ಬಂದಾಗ ಮಂಜು ಅವರಾಗಿರ್ಬೋದು, ತ್ರಿವಿಕ್ರಮ್ ಅವರಾಗಿರ್ಬಹುದು, ಹುಡುಗರೆಲ್ಲ ಸಾಕಷ್ಟು ಬಾರಿ ಮಾಡ್ಕೊಂಡಿದ್ದಾರೆ ಇಲ್ಲಿ ತನಕ. ಹುಡುಗಿಯರು ಈ ರೀತಿ ತಲೆ ಉಪಯೋಗಿಸಿ ರಜತನ್ನು ಆಚೆ ಇಡೋದು ಫಸ್ಟ್. ಈಗ ಗೌತಮಿ ಅವರು ಔಟ್ ಆಗಿಬಿಡ್ತಾರೆ. ದಟ್ ವಾಸ್ ಲೈಕ್ ಅಂದರೆ ಅನ್ಇಂಟೆನ್ಷನಲ್, ಅದು ಇಂಟೆನ್ಷನಲಿ ಮಾಡಿದ್ದಲ್ಲ. ಅದಾದಮೇಲೆ ರಜತ್ ಅವರು ಉಳ್ಕೋತಾರೆ. ಆಗ ಮೋಕ್ಷಿತಾ ಮತ್ತು ರಜತ್ ಅವರು ಲೈಕ್ ಅಂದರೆ ಮೋಕ್ಷಿತಾ ಮತ್ತು ಭವ್ಯ ಅವರು ರಜತವ್ರನ್ನ ಹೊರಗಿಡೋಣ ಅಂತ ಅವರಿಬ್ಬರು ಡಿಸೈಡ್ ಮಾಡ್ಕೋತಾರೆ. ಅದಾದ ನಂತರ ಮೋಕ್ಷಿತಾ ಮತ್ತು ಭವ್ಯ ಅವ್ರ ನಡುವೆ ರಿಯಲ್ ಒಂದು ರೀತಿ ಜಿದ್ದಾಜಿದ್ದಿ ಶುರುವಾಗುತ್ತೆ ನೋಡಿ. ಅಂದರೆ ಒಂದು ಸಲ ಟೈ ಆಗುತ್ತೆ, ಎರಡನೇ ಬಾರಿನೂ ಆಲ್ಮೋಸ್ಟ್ ಒಂದೇ ಟೈಮಿಗೆ ಅವರು ಆ ವುಡನ್ ಇದನ್ನು ಬ್ಲಾಕ್ಸನ್ನು ಹಾಕಿರ್ತಾರೆ. ಅಂದರೆ ಕಂಪ್ಲೀಟ್ಲಿ ಒಂಥರ ಈಕ್ವಲ್ ಟಗ್ ಆಫ್ ವಾರ್ ಥರ ಇತ್ತದು. ಇಬ್ಬರು ಸಿಕ್ಕಾಬಟ್ಟೆ ಈಕ್ವಲಿ ಸ್ಟ್ರಾಂಗ್ ಇದ್ರು ಅಂತಲೇ ಹೇಳ್ಬೋದು. ಕೊನೆಯದಾಗಿ ಫ್ಯೂ ಸೆಕೆಂಡ್ಸಲ್ಲಿ ಲೈಕ್ ಮೋಕ್ಷಿತಾ ಅವರು ಫಸ್ಟ್ ಆ ಒಂದು ವುಡನ್ ಹಲಗೆಯನ್ನು ಹಾಕಿರ್ತಾರೆ, ಹಾಗಾಗಿ ಅವರಿಗೆ ಸಿಗುತ್ತೆ. ಉಸ್ತುವಾರಿ ಚೆನ್ನಾಗಿ ಮಾಡಿದರು ಹನುಮಂತ ಅವರು ಆ ಒಂದು ಟಾಸ್ಕಲ್ಲಿ. ಅದಾದಮೇಲೆ ರಜತ್ ಅವರು, ತ್ರಿವಿಕ್ರಮ್ ಅವರು ಲೈಕ್ ಅಂದರೆ ಇವ್ರ ಹತ್ರ ಮಾತಾಡ್ತಾರೆ, ನಮ್ಮ ಮೋಕ್ಷಿತಾ ಅವ್ರ ಹತ್ರ, ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ, ನೀವೀಗ ಟಿಕೆಟ್ ಟು ಫಿನಾಲೆ ಟಾಸ್ಕಿಂದ ಹೊರಗಿಡೋದಕ್ಕೆ ಭವ್ಯ ಹೆಸರು ತಗೋತೀರಾ, ಈಗ ನಾಮಿನೇಷನಿಂದ ಪಾರಾಗೋದಕ್ಕೆ ಭವ್ಯನ ಜೊತೆಗೆ ಸೇರ್ಕೊಂಡು ಆಟ ಆಡ್ತೀರಾ ಅಂತ ಹೇಳ್ತಾರೆ. ಅವಾಗ ಮೋಕ್ಷಿತಾ ಅವ್ರು ಹೇಳ್ತಾರೆ, ನಾನು ನಿಯತ್ತಾಗಿ ಆಟ ಆಡಿದೆ ಅಲ್ವಾ ಅಂತ. ಅವ್ರ ತಪ್ಪಿನ ಅರಿವಾಗಿದೆ ಭವ್ಯ ಅವರಿಗೆ, ಹಾಗಾಗಿ ನಾನು ಆಟ ಆಡಿದೆ ಅಂತ ಹೇಳ್ತಾರೆ. ನನಗಂತೂ ಏನು ತಪ್ಪು ಕಾಣಿಸಿಲ್ಲ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ನಿನ್ನೆ ಪ್ರೋಮೋ ರಿವ್ಯೂ ಮಾಡಿದಾಗ ಕೂಡ ಅದೇ ಹೇಳಿದ್ದು, ಮೋಕ್ಷಿತಾ ಅವ್ರು ಮಾಡಿದ್ದು ತಪ್ಪಲ್ಲ. ಈ ರೀತಿ ಅವರು ಲೈಕ್ ಅಂದರೆ ನಮ್ಮ ಭವ್ಯ ಅವ್ರ ಜೊತೆಗೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ನಾವು ಆಟ ಆಡೋಣ ಸ್ಟ್ರಾಟರ್ಜಿ ಮಾಡಿದ್ದು ತಪ್ಪು ಅಂತಲ್ಲ. ಬೇರೆಯವ್ರು ಮಾಡಿದಾಗ ಅದನ್ನು ಅವ್ರು ಎತ್ತು ತೋರಿಸಿದ್ರು, ಅದನ್ನು ಮೋಸ ಅಂತ ಹೇಳಿದರು. ಅದ್ರ ಬಗ್ಗೆ ನಾವು ಆ್ಯಕ್ಚುಲಿ ಚಕಾರ ಎತ್ತಿದ್ದಷ್ಟೇ. ಬಟ್ ಮೋಕ್ಷಿತಾ ಮತ್ತು ಭವ್ಯ ಅವರ ಒಂದು ಏನು ಆ ಸ್ಟ್ರಾಟರ್ಜಿ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಅಂದರೆ ಹೆಣ್ಮಕ್ಳ ಕೈಲೇ ಕಂಪ್ಲೀಟ್ಲಿ ಒಂದು ಚುಕ್ಕಾಣಿ ಇತ್ತು ನಿನ್ನೆ ಎಪಿಸೋಡ್ ಇದು. ಇಲ್ಲಿ ತನಕ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ 3 ಟಾಸ್ಕ್ ಆಗಿದೆ ನಿನ್ನೆ. 3 ಟಾಸ್ಕಲ್ಲೂ ಹೆಣ್ಮಕ್ಳದ್ದೇ ಪ್ರಾಬಲ್ಯ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬಿಕಾಸ್ ಫಸ್ಟ್ ಟಾಸ್ಕ್ ನಾನು ಏನು ಹೇಳಿದೆ, ಏರಿ ಮೇಲೇರಿ ಟಾಸ್ಕಲ್ಲಿ ಭವ್ಯ ಅವ್ರು ವಿನ್ ಆದರು. ಲೈಕ್ ಫಸ್ಟ್ ಸೆಕೆಂಡ್ ಸ್ಥಾನ ನಮ್ಮ ಮೋಕ್ಷಿತಾ ಅವರಿಗೆ ಸಿಕ್ತು, ಲಾಸ್ಟ್ ಸ್ಥಾನ ಗೌತಮಿ ಅವರಿಗೆ, 3ನೇ ಸ್ಥಾನ ರಜತ್ ಅವರಿಗೆ ಸಿಕ್ತು. ಅದಾದಮೇಲೆ ಭವ್ಯ ತ್ರಿವಿಕ್ರಮ್ ಮತ್ತೆ ಮಾತುಕತೆ ಆಗುತ್ತೆ. ಅವ್ರು ನನ್ನನ್ನು ಚೂಸ್ ಮಾಡಲಿಲ್ಲ ಅಂತ ಭವ್ಯ ಅವರನ್ನು ಕೇಳ್ತಾರೆ.
ನನಗೆ ನೀವು ಮೋಸ್ಟ್ಲಿ ಅಂದರೆ ಅವ್ರು ಹೇಳ್ತಾರೆ ತ್ರಿವಿಕ್ರಮ್ ಭವ್ಯ ಅವ್ರಿಗೆ, ನೀವು ನನ್ನನ್ನು ಚೂಸ್ ಮಾಡಿದ್ರೆ ನನ್ನನ್ನು ಹೊರಗಿಡ್ತೀನಿ ಅಂತ ನೀವು ಅಂದ್ಕೊಂಡ್ರಿ, ಅದಕ್ಕೆ ಮೋಸ್ಟ್ಲಿ ನೀವು ಚೂಸ್ ಮಾಡಲಿಲ್ಲ ಅಂತ ನೀವು ಹೇಳ್ತಾರೆ. ಹೌದು, ನಂಗೆ ಹಂಗೆ ಅನಿಸ್ತು ಅಂತಂದೆ. ಬಟ್ ಸ್ಟಿಲ್ ನಾವಿಬ್ಬರು ಮಾತಾಡ್ಕೊಂಡು ಆಡ್ಬೋದಿತ್ತಲ್ಲ. ನೀವು ಈಗ ಮೋಕ್ಷಿತಾ ಜೊತೆಗೆ ಮಾತಾಡ್ಕೊಂಡು ಆಡಿದ್ರಿ, ಅದೇ ಥರ ನನ್ನ ಜೊತೆಗೂ ನೀವು ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಆಡ್ಬೋದಿತ್ತು ಅಂತೆಲ್ಲ ಹೇಳ್ತಾರೆ. ಬಟ್ ಏನೋ ಗೊತ್ತಿಲ್ಲ, ನನಗೆ ನೀವು ಬಂದರೆ ನನ್ನನ್ನು ಹೊರಗಿಡ್ತೀರಾ ಅಂತ ಅನ್ನಿಸ್ತು, ಹಾಗಾಗಿ ನಾನು ಮಾಡಿದೆ ಅಂತ. ಫೇರ್ ಇನಫ್. ಆ್ಯಕ್ಚುಲಿ ಭವ್ಯ ಅವರು ಅನ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ವಲ್ಲ. ತ್ರಿವಿಕ್ರಮ್ ಅವರು ಈಗ ಸಡನ್ನಾಗಿ ಏನೋ ಒಂಥರ ಜ್ಞಾನೋದಯ ಆದ ರೀತಿಯಲ್ಲಿ ಆಫ್ಟರ್ ಕಿಚ್ಚ ಸುದೀಪ್ ಅವರ ಎಪಿಸೋಡ್ ಆದಮೇಲೆ ಈ ತಾಯಿಯವ್ರು ಬಂದು ಹೇಳಾದ್ಮೇಲೆ ಭವ್ಯ ಅವ್ರನ್ನ, ಯಾಕೆಂದರೆ ಅವಾಗ ದೂರ ಇಡೋಕ್ಕೆ ಟ್ರೈ ಮಾಡ್ತಾರೆ, ಬೇಡ ನನ್ನ ಆಟಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವರಿಂದ ದೂರ ಹೋಗೋಕ್ಕೆ ಟ್ರೈ ಮಾಡುವಾಗ ಭವ್ಯ ಅವರು ಆ ರೀತಿ ಸ್ಟ್ರಾಟಜಿಕಲಿ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿದೆ. ತ್ರಿವಿಕ್ರಮ್ ಅವ್ರನ್ನ ಆಟದಿಂದ, ಅಫ್ಕೋರ್ಸ್ ತ್ರಿವಿಕ್ರಮ್ ಏನಾದರೂ ಆಟಕ್ಕೆ ಬಂದರೆ ನನ್ನನ್ನು ದೂರ ಇಡ್ತಾರೆ ಅಂತ ಅವ್ರು ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ಒಳ್ಳೆ ರೀತಿಯಲ್ಲೇ ಆಟ ಆಡಿದ್ದಾರೆ ಭವ್ಯ ಅವರು. ಅದನ್ನು ಹೊರತುಪಡಿಸಿದ್ರೆ ಎರಡನೇ ಟಾಸ್ಕ್ ಏನಿರುತ್ತಲ್ಲ, ಆ್ಯಕ್ಚುಲಿ ಚೀಲದ ಜೊತೆ ಚೆಲ್ಲಾಟ ಅಂತ ಇರುತ್ತೆ. ಅಫ್ಕೋರ್ಸ್ ಫಸ್ಟ್ ಟಾಸ್ಕಲ್ಲಿ ಮೋಕ್ಷಿತ್ ಅವ್ರಿಗೆ ಗೆದ್ದಿದ್ದರಿಂದ ಮೋಕ್ಷಿತ್ ಅವರಿಗೆ ನೆಕ್ಸ್ಟ್ ಟಾಸ್ಕ್ ಆಡೋದಕ್ಕೆ ಎದುರಾಳಿಗಳನ್ನು ಸೆಲೆಕ್ಟ್ ಮಾಡುವಂತಹ ಆಪರ್ಚುನಿಟಿ ಸಿಕ್ಕಿರುತ್ತೆ. ಅವರು ಮಂಜು ಮತ್ತು ಧನರಾಜ್ ಮತ್ತು ಭವ್ಯ ಅವರನ್ನು ಚೂಸ್ ಮಾಡ್ತಾರೆ. ಸೊ ಈ ಟೈಮಲ್ಲೇ ಆ್ಯಕ್ಚುಲಿ ಮಂಜು ಅವ್ರದ್ದು ಗೊತ್ತಲ್ಲ ಎಡವಟ್ಟು, ಅಂದರೆ ಅವ್ರದ್ದು ಸಿಕ್ಕಾಪಟ್ಟೆ ಓವರ್ ಥಿಂಕಿಂಗ್ ಜಾಸ್ತಿಯಾಗಿ ಅವರು ಆಲ್ಮೋಸ್ಟ್ ಈ ಥರ ಟಾಸ್ಕು ಅಂತ ಹೇಳುವಾಗಲೇ ಚೀಲದ ಜೊತೆ ಚೆಲ್ಲಾಟ ಅನ್ನೋ ಟಾಸ್ಕ್ ಬಂದಾಗಲೇ ಗೊತ್ತಾಯಿತು ಈ ಮೋಸ್ಟ್ಲಿ ಇವರು ಎಡವಟ್ಟು ಮಾಡ್ಕೋತಾರೆ ಅಂತ. ಫಸ್ಟೇ ಅವ್ರು ಔಟ್ ಆಗ್ತಾರೆ. ಅದಾದಮೇಲೆ ಈ ಒಂದು ಟಾಸ್ಕಲ್ಲಿ ಭವ್ಯ ಅವರು ವಿನ್ ಆಗ್ತಾರೆ. ಅಗೇನ್ ಲಾಸ್ಟಲ್ಲೂ ಈ ಒಂದು ಟಾಸ್ಕಲ್ಲೂ ಕೂಡ ಕೊನೆಯದಾಗಿ ಉಳ್ಕೊಳ್ಳೋದು ಭವ್ಯ ಮತ್ತು ಮೋಕ್ಷಿತ್ ಅವರು. ಅಂದರೆ ಅವರಿಬ್ಬರ ನಡುವೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ. ಅಗೇನ್ ಭವ್ಯ ವಿನ್ ಆಗ್ತಾರೆ. ಎರಡನೇ ಸ್ಥಾನಕ್ಕೆ ಮೋಕ್ಷಿತ್ ಅವರು ತೃಪ್ತಿ ಪಡ್ಕೊಳ್ತಾರೆ. ಎರಡೂ ಮ್ಯಾಚ್ಗಳಲ್ಲಿ ಅಗೇನ್ ಈಗ ಭವ್ಯ ಮತ್ತು ಮೋಕ್ಷಿತ್ ಅವರೇ ಜಾಸ್ತಿ ಕಾಣಿಸ್ಕೊಂಡಿರೋದು. ಈ ಒಂದು ಟಾಸ್ಕಲ್ಲಿ ಮೂರನೇ ಸ್ಥಾನ ನಮ್ಮ ಧನರಾಜ್ ಅವರಿಗೆ ಸಿಗುತ್ತೆ. ನೆಕ್ಸ್ಟ್ ಅಗೇನ್ ಮತ್ತೆ ತ್ರಿವಿಕ್ರಮ್ ಅವರು ನನ್ನನ್ನು ಆಟಕ್ಕೆ ಯಾರೂ ಕರೆಯಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಬಿಕಾಸ್ ಮೋಕ್ಷಿತ್ ಅವರು ಕರೆದಿರಲ್ಲ ಎರಡನೇ ಟಾಸ್ಕಿಗೆ, ಎಲ್ಲ ನಾನು ಸ್ಟ್ರಾಂಗ್ ಅಂತ ನಾನು ಕರೆಯೋದೇ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾರೆ. ಆಗಲೂ ಕೂಡ ಕನ್ಸೋಲ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ ಭವ್ಯ ಅವರು. ಆಗ ಕೆಲವೊಂದಷ್ಟು ಹೇಳ್ತಾರೆ ತ್ರಿವಿಕ್ರಮ್ ಅಂದರೆ ಹುಡುಗಿರಿಗಾದರೆ ಕೆಲವೊಂದಷ್ಟು ಸ್ಟ್ರಾಟಜಿ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಅವ್ರಿಗೆ ನೋವಾದಾಗ ಹ್ಞೂ ಅಂತೆಲ್ಲ ಹತ್ತು ಸ್ವಲ್ಪ ಅಯ್ಯೋ ಅಂದರೆ ಬೇರೆಯವ್ರಿಗೆ ಕಾನ್ಷಿಯಸ್ ಮಾಡ್ತಾರೆ. ಬಟ್ ಹುಡುಗರು ನಾವೆಲ್ಲ ಆ ಥರ ಅಳೋಕ್ಕಾಗಲ್ಲ ಅಲ್ವಾ, ನಾವು ನಮ್ಮ ಪಾಡಿಗೆ ಆಡಬೇಕು ಅಂತ. ಅವಾಗ ಭವ್ಯ ಅವ್ರು ಹೇಳ್ತಾರೆ, ನೀವು ಸ್ಟ್ರಾಟಜಿ ಮಾಡಿ, ನೀವು ಅಳಿ ಯಾರು ಬೇಡ ಅಂತ ಹೇಳಿದ್ದು ಅಂತೆಲ್ಲ ಹೇಳ್ತಾರೆ. ಬಟ್ ಅಲ್ಲಿ ತ್ರಿವಿಕ್ರಮ್ ಈಸ್ ಕಂಪ್ಲೀಟ್ಲಿ ಲೈಕ್ ಅಂದರೆ ಫ್ಯೂರಿಯಸ್. ಈಗ ಯಾರು ನನ್ನನ್ನು ಚೂಸು ಮಾಡ್ತಾ ಇಲ್ಲ, ಭವ್ಯ ಬೇರೆ ಫಸ್ಟ್ ಟಾಸ್ಕಲ್ಲಿ ನನ್ನನ್ನು ಚೂಸ್ ಮಾಡಿಲ್ಲ ಅಂತ ಏನನ್ಸುತ್ತಾ ಏನೋ ಗೊತ್ತಿಲ್ಲ. ಥರ್ಡ್ ಟಾಸ್ಕಲ್ಲಿ ಈಗ ಅಗೇನ್ ಭವ್ಯ ಅವರು ಗೆದ್ದಿರೋದ್ರಿಂದ ಹಾವು ಮತ್ತು ಕೋಲಿನ ಆಟ ಅನ್ನುವಂತಹ ಟಾಸ್ಕ್ ಕೊಡ್ತಾರೆ ಥರ್ಡ್ ಟಾಸ್ಕ್. ಅದರಲ್ಲಿ ಭವ್ಯ ಅವರು ತ್ರಿವಿಕ್ರಮ್ ಅವ್ರನ್ನ ಮೋಕ್ಷಿತ್ ಅವ್ರನ್ನ ಧನರಾಜ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಫಸ್ಟ್ ಟೈಮ್ ಒಂದು ಟಾಸ್ಕ್ ಏನಾಗುತ್ತಲ್ಲ ಅದು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಉಸ್ತುವಾರಿ ಆದಂತಹ ಹನುಮಂತ ಅವ್ರಿಗೂ ಕನ್ಫ್ಯೂಷನ್ ಇರುತ್ತೆ. ಸೊ ಬಟ್ ಆದರೆ ತ್ರಿವಿಕ್ರಮ್ ಅವರು ಗೆದ್ದುಬಿಡ್ತಾರೆ. ಇನ್ಫ್ಯಾಕ್ಟ್ ಫೌಲ್ ಮಾಡಿದಾಗ ಏನು ಅರ್ಥ ಇರುತ್ತೆ, ಫೌಲ್ ಮಾಡಿದಾಗ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇರುತ್ತೆ. ಫೌಲ್ ಮಾಡಿದಾಗ ಫೌಲ್ ಅಂತ ಹೇಳಿರ್ತಾರೆ ಅಷ್ಟೇ ನಮ್ಮ ಹನುಮಂತ ಅವರು. ಹಾಗಾಗಿ ಆ ಟಾಸ್ಕಲ್ಲಿ ಫಸ್ಟ್ ಏನು ಆಡಿರ್ತಾರಲ್ಲ ಈಗ ಅದರಲ್ಲಿ ತ್ರಿವಿಕ್ರಮ್ ಅವ್ರು ಗೆದ್ದುಬಿಟ್ಟಿರ್ತಾರೆ. ಬಟ್ ಅಗೇನ್ ಲೈಕ್ ಅಂದರೆ ನಮ್ಮ ಬಿಗ್ ಬಾಸ್ ಅವರು ಇಂಟರ್ವ್ಯೂನ್ ಮಾಡ್ತಾರೆ. ಅಲ್ಲಿ ತಪ್ಪಾಗಿದೆ, ಈ ಥರ ಇದು ಸರಿ ಇಲ್ಲ ಅಂತ ಹೇಳಿ ಮತ್ತೆ ವಾಪಸ್ ರೀಗೇಮ್ ಮಾಡಿಸ್ತಾರೆ. ರೀಗೇಮ್ ಮಾಡಿಸಿದಾಗ ಧನರಾಜ್ ಅವರು ಏನಾಗ್ತಾರೆ, ಎರಡನೇ ಸ್ಥಾನಕ್ಕೆ ಭವ್ಯ ಬರ್ತಾರೆ, ಥರ್ಡ್ ಸ್ಥಾನಕ್ಕೆ ತ್ರಿವಿಕ್ರಮ್ ಬರ್ತಾರೆ, ನಾಲ್ಕನೇ ಸ್ಥಾನಕ್ಕೆ ಮೋಕ್ಷಿತ್ ಅವ್ರು ಬರ್ತಾರೆ. ಹೀಗೆ ಮತ್ತೆ ತ್ರಿವಿಕ್ರಮ್ಗೆ ಅಫೆಂಡ್ ಆಗಿರುತ್ತೆ. ಅಂದರೆ ಫಸ್ಟ್ ಬಾರಿ ಆಡಿಸ್ದಾಗ್ಲೇ ಉಸ್ತುವಾರಿ ಎಲ್ಲ ಕರೆಕ್ಟಾಗಿ ಹೇಳಿರ್ತಿದ್ರೆ ನನಗೆ ಆ ಫಸ್ಟ್ ಟಾಸ್ಕಲ್ಲಿ ನಾನು ಗೆದ್ದಿರ್ತಾ ಇದ್ದೆ, ಅಥವಾ ಬೇರೆ ಥರ ಆಗ್ತಾಯಿತ್ತು, ನಾನೇ ಫಸ್ಟ್ ಬರ್ತಿದ್ನೋ ಇಲ್ಲೋ ಗೊತ್ತಿಲ್ಲ, ಬೇರೆ ಥರ ಆಗಿರೋದು ಗೇಮು. ಈಗ ನನಗೆ ಸುಮ್ಮನೆ ಅದು ಸಮಸ್ಯೆ ಆಯಿತು ಅಂತ ಇನ್ಫ್ಯಾಕ್ಟ್ ಹನುಮಂತ ಅವ್ರಿಗೂ ಹೇಳ್ತಾರೆ. ನೀವು ಮೊದಲೇ ಹೇಳಿರ್ತಿದ್ರೆ ಇನ್ಫ್ಯಾಕ್ಟ್ ನಾನು ಆ ಗೇಮ್ನೇ ನಾನು ಹೆಂಗೂ ಕಂಟಿನ್ಯೂ ಮಾಡ್ಕೊಂಡು ನಾನೇ ವಿನ್ ಆಗಿಬಿಡ್ತಿದ್ದೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಹನುಮಂತ ಅವ್ರಿಗೂ ಕನ್ಫ್ಯೂಸ್ ಆಗಿರುತ್ತೆ. ಜೊತೆಗೆ ಇನ್ಫ್ಯಾಕ್ಟ್ ಈ ಒಂದು ಟಾಸ್ಕಲ್ಲಿ ಕಂಟೆಸ್ಟೆಂಟ್ಸ್ಗಳು ಕೂಡ ಸರಿಯಾಗಿ ಓದ್ಕೊಂಡಿರಬೇಕಾಗಿತ್ತು ರೂಲ್ಸ್ನ. ಅವರು ಓದ್ಕೊಂಡಿರಲ್ಲ. ಹನುಮಂತ ಅವರ ಒಂದು ಜವಾಬ್ದಾರಿ ಕೂಡ ಇತ್ತು, ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಬಟ್ ತ್ರಿವಿಕ್ರಮ್ ಅವ್ರಿಗೆ ಏನಂತಂದರೆ ಭವ್ಯ ಅವರಿಗೆ ಮೊದಲೇ ಗೊತ್ತಾಗಿರುತ್ತೆ. ತ್ರಿವಿಕ್ರಮ್ ಫೌಲ್ ಮಾಡಿದಾಗ ಆ್ಯಕ್ಚುಲಿ ಫಸ್ಟಿಂದ ಟಾಸ್ಕ್ ಶುರು ಮಾಡಬೇಕು ಅನ್ನೋದು ಭವ್ಯ ಅವ್ರಿಗೆ ಗೊತ್ತಾಗಿರುತ್ತೆ. ಬಟ್ ಸ್ಟಿಲ್ ಅವ್ರೇನು ಮಾತಾಡಿರಲ್ಲ. ಆ ಟೈಮಲ್ಲೇ ನೀನು ಮಾತಾಡ್ಬಿಟ್ಟಿದ್ದರೆ, ಯಾಕಂದರೆ ಆಗಲೇ ಗೇಮ್ ಸರಿಯಾಗಿ ಬಿಟ್ಟಿರೋದು. ಅವಾಗ ಹನುಮಂತ ಅವರು ಮೊದಲಿಂದ ಆಟ ಆಡಿಸಿರೋರು, ಬೇರೆ ಥರ ಗೇಮ್ ಇರೋದು ಅಂತ ತ್ರಿವಿಕ್ರಮ್ ಅವರಿಗೆ ಕೋಪ ಇವಾಗ ಅಫೆಂಡ್ ಆಗಿರ್ತಾರೆ. ಅದನ್ನು ಭವ್ಯ ಅವ್ರಿಗೂ ಹೇಳ್ತಾರೆ. ಅಂದರೆ ಫಸ್ಟ್ ಟೈಮ್ ತ್ರಿವಿಕ್ರಮ್ ಗೆದ್ದಾಗ ಬೇರೆ ಥರ, ನಾನು ಗೆದ್ದಾಗ ನಿನ್ನ ಮುಖ ಬೇರೆ ಥರ ಇತ್ತು, ನಿನ್ನ ಎಕ್ಸ್ಪ್ರೆಷನ್ನೇ ಬೇರೆ ಥರ ಇತ್ತು. ಈಗ ನಾನು ಸೋತಾಗ ಅಂದರೆ ಥರ್ಡ್ ಸ್ಥಾನಕ್ಕೆ ಬಂದಾಗ ನಿನ್ನ ಎಕ್ಸ್ಪ್ರೆಷನ್ನೇ ಬೇರೆ ಥರ ಇದೆ, ಅದು ನೋಡಿಬಿಟ್ಟೆ ನಾನು ಅಬ್ಸರ್ವ್ ಮಾಡಿದೆ ಅಂತ ಹೇಳ್ತಾರೆ. ಅನಾವಶ್ಯಕವಾಗಿ ಬಹುಶಃ ಅವ್ರನ್ನ ತಪ್ಪು ತಿಳ್ಕೊತಾ ಇದ್ದಾರೆ ಅಂತ ಅನ್ನಿಸ್ತು. ಇನ್ಫ್ಯಾಕ್ಟ್ ನಿನ್ನೆ ಎಪಿಸೋಡ್ ನೋಡುವಾಗ ಭವ್ಯ ಅವ್ರು ಹೇಳ್ತಾರೆ, ಇಲ್ಲ ನಾನು ಎಲ್ಲದಕ್ಕೂ ನಾನು ಆ್ಯಕ್ಚುಲಿ ಸೋತ್ನಲ್ಲ, ನನಗೆ ಸರಿಯಾಗಿ ಆಡೋಕ್ಕಾಗಿಲ್ವಲ್ಲ ಅಂತ ಫಸ್ಟ್ ಟೈಮ್ ಮಾಡಿದಾಗ ಅಂತ ನನಗೆ ಬೇಜಾರಾಗಿತ್ತು ಅಷ್ಟೇ. ಸೆಕೆಂಡ್ ಟೈಮ್ ಮಾಡಿದಾಗ ನಂಗೆ ಸೆಕೆಂಡ್ ಸ್ಥಾನ ಬಂತು, ಅಟ್ಲೀಸ್ಟ್ ಥರ್ಡ್ ಪ್ಲೇಸಿಂದ ಸೆಕೆಂಡ್ ಪ್ಲೇಸಿಗೆ ಬಂದೆ ಅಂತ ಖುಷಿಯಾಗಿದ್ದೆ ಅಷ್ಟೇ. ನಿಮಗೇನೋ ಸಮಸ್ಯೆ ಆಯಿತು, ಅಥವಾ ನೀವು ಗೆದ್ರಿ ಅಂತ ನಾನು ಬೇರೆ ಥರ ಎಕ್ಸ್ಪ್ರೆಷನ್ ಇಟ್ಕೊಂಡಿರಲಿಲ್ಲ, ಅಥವಾ ನೀವು ಸೋತ್ರಿ ಇವಾಗ ಸೆಕೆಂಡ್ ಟೈಮ್ ಮಾಡಿದಾಗ ಅಂತ ನನ್ನ ಎಕ್ಸ್ಪ್ರೆಷನ್ ಚೇಂಜ್ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಅಫೆಂಡ್ ಆಗ್ತಾ ಇರೋದು ತ್ರಿವಿಕ್ರಮ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅಂದರೆ ಒಂದು ರೀತಿ ಕೈಲಾಗದಿರೋರು ಮೈ ಪರ್ಚ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಆ ಥರ ಆ್ಯಕ್ಚುಲಿ ತ್ರಿವಿಕ್ರಮ್ ಅವರು ಆಟ ಆಡಿದ್ರು. ಅಂದರೆ ಭವ್ಯ ಅವರು ಸೆಲೆಕ್ಟ್ ಮಾಡಲಿಲ್ಲ ಫಸ್ಟ್ ಟಾಸ್ಕಲ್ಲಿ, ಈ ಕಡೆ ಎರಡನೇ ಟಾಸ್ಕಲ್ಲಿ ಇನ್ನೊಂದೇನೋ ಸಮಸ್ಯೆ ಆಯಿತು, ಮೋಕ್ಷಿತ್ ಅವ್ರು ಸೆಲೆಕ್ಟೇ ಮಾಡಲಿಲ್ಲ. ಥರ್ಡ್ ಟಾಸ್ಕಲ್ಲಿ ಈ ರೀತಿ ಎರಡನೇ ಸಲ ರೀಗೇಮ್ ಆಟ ಆಡುವಂತಹ ಒಂದು
ವಿಷಯ ಎದುರಾಯಿತು. ಹಾಗಾಗಿ ತ್ರಿವಿಕ್ರಮ್ ಅವರಿಗೆ ಸ್ವಲ್ಪ ಎಸ್ ಲಾಸ್ಟ್ ಇಸ್ ಸೆನ್ಸಸ್ ಲಿಟಲ್, ಅಂದರೆ ಆ ಥರ ಮಾಡ್ತಿದ್ದಾರೆ. ಇದ್ರ ಮಧ್ಯೆ ಎಲ್ಲ ಸದ್ಯಕ್ಕೆ ಈಗ ಏನೂ ಇಲ್ಲದೆ ಸುಮ್ಮನೆ ಕೂತಿರೋದು ಆ್ಯಕ್ಚುಲಿ ಮಂಜು ಮತ್ತು ರಜತ್ ಅವರು. ಮಂಜು ಸೊನ್ನೆ ಅಟ್ಲೀಸ್ಟ್ ರಜತ್ ಅವರು 3ನೇ ಸ್ಥಾನಕ್ಕಿಂತ ತೃಪ್ತಿ ಅಂತೂ ಪಡ್ಕೊಂಡಿದ್ದಾರೆ ಮೊದಲನೇ ಆಟದಲ್ಲಿ. ಮಂಜು ಮತ್ತು ರಜತ್ ಅವ್ರಿಗೆ ಏನೂ ಇಲ್ಲ ಸದ್ಯಕ್ಕೆ. ನೋಡುವ ಇವತ್ತಿನ ಟಾಸ್ಕ್ಗಳು ಯಾವ ರೀತಿ ಇರುತ್ತೆ ಅಂತ. ಜಿದ್ದಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬರೀ ಈಗ ನಮ್ಮ ಮಂಜು ಅವರು ಜಾಸ್ತಿ ಓವರ್ ಥಿಂಕ್ ಮಾಡಿದ್ರೆ ಸ್ವಲ್ಪ ಸರಿಯಾಗಿ ಆಟ ಆಡಿದ್ರೆ ಒಳ್ಳೇದು ಅವರು ಆ್ಯಕ್ಚುಲಿ. ಇಲ್ಲಾಂದರೆ ಅವ್ರು ಅಲ್ಲೇ ಸೊನ್ನೆಲ್ಲೇ ಕುತ್ಕೋಬೇಕಾಗಿರುತ್ತೆ. ಬಟ್ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ. ಮಿಡ್ ವೀಕ್ ಎಲಿಮಿನೇಷನ್ ಬೇರೆ ಇದೆ, ಅದು ಕೂಡ ಇಂಟ್ರೆಸ್ಟಿಂಗ್ ವಿಷಯನೇ ಆ್ಯಕ್ಚುಲಿ. ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ. ಬಟ್ ಭವ್ಯ ಮತ್ತು ಮೋಕ್ಷಿತಾ ಅವರ ಜೊತೆ ಆಟಕ್ಕೆ ಒಂದು ಚಪ್ಪಾಳೆ ಬರಲೇಬೇಕು. ಸೊ ಸ್ನೇಹಿತರೆ, ಇದು ನನ್ನ ಒಂದು ರಿವ್ಯೂ ನಿನ್ನೆ ಎಪಿಸೋಡ್ ಬಗ್ಗೆ. ನಿಮಗೇನು ಅನಿಸ್ತು ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.